ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಾರ್ನ್ ಪಕೋಡ ರೆಸಿಪಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಕಾರ್ನ್ ಈ ರೀತಿ ಬಿಡಿಸಿಟ್ಕೊಳ್ತಾ ಇದ್ದೇನೆ. ಕಾರ್ನ್ ಬಿಡಿಸೋದು ತುಂಬ ಕಷ್ಟ ಏನಲ್ಲ. ಮಧ್ಯದಲ್ಲಿ ಒಂದು ಲೈನನ್ನು ಫಸ್ಟ್ ತೆಗೆದರೆ ಮತ್ತು ಈಸಿಯಾಗಿ ನಮಗೆ ಎಲ್ಲ ಈ ರೀತಿಯೇ ತೆಗಿಬೋದು. ಎಲ್ಲವನ್ನು ಈ ರೀತಿ ಬಿಡಿಸಿಟ್ಕೊಂಡಾಗಿದೆ. ಈಗ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನು ನೋಡುವ ಏನೇನು ಬೇಕು ಅಂತ. ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ನೀರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆ 2 ಹಸಿಮೆಣಸಿನಕಾಯಿಯನ್ನು ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ ಕಾರ್ನನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ಅದನ್ನು ಹೇಗೆ ಮಿಕ್ಸಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಈ ಮಿಕ್ಸಿ ಜಾರಿಗೆ ಸಣ್ಣ ಮಿಕ್ಸಿ ಜಾರನ್ನು ತಗೊಳ್ಬೇಕು. ಸಣ್ಣ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪವೇ ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಒಂದು 2 ಸತಿ ಆನ್ ಆಫ್ ಮಾಡಬೇಕು ಅಷ್ಟೇ. ಜಾಸ್ತಿ ಸಣ್ಣ ರುಬ್ಬಲಿಕ್ಕಿಲ್ಲ, ಯಾಕಂದರೆ ಅದು ಜಾಸ್ತಿ ಸಣ್ಣ ರುಬ್ಬಿದರೆ ಪಕೋಡ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಈ ಥರ ತರಿಯಾಗಿ ಬರಬೇಕು. ಒಂದು 2 ಸತಿ ಆನ್ ಆಫ್ ಮಾಡಿದರೆ ಸಾಕು. ಹಾಗೆ ಎಲ್ಲವನ್ನು ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಆಯಿತು. ಈಗ ಇದನ್ನು ನಾವು ಮಿಕ್ಸ್ ಮಾಡುವ. ಆದರೆ ಇದನ್ನು ಮಿಕ್ಸ್ ಮಾಡುವಾಗ ಯಾವುದೇ ರೀತಿ ನೀರನ್ನು ಸೇರಿಸಲಿಕ್ಕೆ ಇಲ್ಲ, ಹಾಗೆ ಮಿಕ್ಸ್ ಮಾಡುವುದು. ಕಾರ್ನಲ್ಲಿರುವ ನೀರೇ ಸಾಕಾಗ್ತದೆ. ನಾವು ಇದಕ್ಕೆ ಒಂದು ನೀರುಳ್ಳಿಯನ್ನು ಹಾಕುವ, ಹಾಗೆ ಕರಿಬೇವಿನ ಸೊಪ್ಪು, ನಾವು ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಚಿಲ್ಲಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 3 ಸ್ಪೂನು ಕಡಲೆ ಹಿಟ್ಟು. ಒಂದು ಜೋಳಕ್ಕೆ 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಸಾಕಾಗ್ತದೆ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ಹೇಳಿ ಒಮ್ಮೆ ಚೆಕ್ ಮಾಡಿ. ಕಾರ್ನ್ ಅಂದರೆ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಸಹ ಎಲ್ಲರಿಗೂ ತುಂಬ ಇಷ್ಟ. ಹಾಗೆ ಮಕ್ಕಳಿಗೆ ಒಂದೇ ರೀತಿ ಬೇಯಿಸಿ ಕೊಡೋದು, ಒಂದೇ ರೀತಿ ಮಾಡಿಕೊಡೋದಕ್ಕಿಂತ ಈ ರೀತಿ ಏನಾದರೂ ಒಂದು ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಸಹ ತುಂಬಾ ಖುಷಿಯಾಗುತ್ತೆ. ಅವರು ಇಷ್ಟಪಟ್ಟು ತಿಂತಾರೆ. ಈಗ ಇದು ಮಿಕ್ಸ್ ಆಗಿದೆ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಮಿಕ್ಸ್ ಆದ ನಂತರ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಹೀಗೆ ಕೈಯಲ್ಲಿ ಸ್ವಲ್ಪ ತೆಗೆದು ಒಂದು ಉಂಡೆ ಆಗುವಷ್ಟು, ನಮಗೆ ಈಗ ಒಂದು ಎಷ್ಟು ಬೇಕು ಅಂತೇಳಿ, ಎಷ್ಟು ದೊಡ್ಡ ಬೇಕು ಅಂತೇಳಿ ನಾವೇ ನೋಡಿ ಉಂಡೆ ಮಾಡುವಂಥದ್ದು. ಈಗ ಇಷ್ಟಿಷ್ಟು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅದನ್ನು ಹೀಗೆ ಕೈಯಲ್ಲಿ ಇಟ್ಟು ಪ್ರೆಸ್ ಮಾಡಿದರೆ ಸಾಕು. ಸ್ವಲ್ಪ ನಿಧಾನವಾಗಿ ಮಾಡಬೇಕು, ಇಲ್ಲಾಂದರೆ ಎಲ್ಲ ಬಿಡಿ ಬಿಡಿಯಾಗಿ ಹೋಗ್ತದೆ. ಅದರಿಂದ ಸ್ವಲ್ಪ ಹೀಗೆ ಸೈಡಿಗೆಲ್ಲ ಫಿನಿಶಿಂಗ್ ಚೆನ್ನಾಗಿ ಮಾಡಿ ಅದನ್ನು ನಾವು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಬೇಕಾಗ್ತದೆ. ಸೈಡಿಗೆಲ್ಲ ನೀಟಾಗಿ ಫಿನಿಶಿಂಗ್ ಮಾಡಿ ಆದ ನಂತರ ಪ್ಲೇಟಿಗೆ ಹಾಕಿ ಈ ರೀತಿ ಇಟ್ಕೊಳ್ಬೇಕಾಗ್ತದೆ. ಎಲ್ಲವನ್ನು ಇದೇ ರೀತಿ ಮಾಡಿ ಇಟ್ಕೊಂಡ ನಂತರ ಇದೆಲ್ಲ ಮಾಡುವಾಗ ನಾವು ಒಂದು 5 ನಿಮಿಷ ಮೊದಲು ನಾವು ಎಣ್ಣೆಯನ್ನು ಬಿಸಿಗೆ ಇಟ್ಟರೆ ಸಾಕಾಗ್ತದೆ. ಅದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿಯಾಗಿ ಇರಬೇಕು ಎಣ್ಣೆ ಕಾದ ನಂತರ ನಾವು ಹೀಗೆ ಒಂದು ಸೌಟಿನ ಸಹಾಯದಿಂದ ಒಂದೊಂದನ್ನೇ ತೆಗೆದು ಎಣ್ಣೆಗೆ ಬಿಡುವುದು. ಎಣ್ಣೆಗೆ ಬಿಟ್ಟು ಇದು ಚೆನ್ನಾಗಿ ಬಿಸಿಯಾಗಿ ಒಂದು ಸೈಡ್ ಒಂದು 30ರಿಂದ 40 ಸೆಕೆಂಡ್ ಆಗುವಷ್ಟು ಟೈಮ್ ಕೊಡಬೇಕಾಗ್ತದೆ. ಇಲ್ಲಾಂದರೆ ಅದು ಎಲ್ಲ ಬಿಡಿ ಬಿಡಿಯಾಗಿ ಹೋಗ್ತದೆ. ನಾವು ಹಾಕಿದ ತಕ್ಷಣ ತಿರುವಿ ಹಾಕಲಿಕ್ಕೆ ಇಲ್ಲ. ಹಾಗೆ 2 ಸೈಡ್ ಫ್ರೈ ಆದ ನಂತರ ಹೀಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ಅದನ್ನು ನಾವು ತೆಗಿಬೋದು. ಅಷ್ಟು ಆದರೆ ಸಾಕಾಗ್ತದೆ ನಮಗೆ. ಹಾಗೆ ಈ ಜೋಳದಲ್ಲಿ ನಾರಿನಾಂಶ ಜಾಸ್ತಿ ಇರುವುದರಿಂದ ಮಕ್ಕಳಿಗೆ ನಾರಿನಾಂಶ ಇರುವ ಪದಾರ್ಥಗಳನ್ನು ಜಾಸ್ತಿ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗೆ ನಾವು ಎಲ್ಲವನ್ನು ಇದೇ ರೀತಿ ಫ್ರೈ ಮಾಡಿ, ಈಗ ಗರಿಯಾಗಿರುವ ಪಕೋಡ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸೈಡಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.